Hi friends, welcome back to Raman tutorial for GK. ಫ್ರೆಂಡ್ಸ್, ಇವತ್ತಿನ ದಿನ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆಯೇ ಫ್ರೆಂಡ್ಸ್, ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕಾದಂತಹ ಒಂದು ವಿಡಿಯೋ. ಹಾಗೆಯೇ ಈ ಒಂದು ವಿಡಿಯೋ ಮುಖಾಂತರ ತಮ್ಮ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಈ ಒಂದು ಸ್ವಾತಂತ್ರ್ಯದ ಪ್ರಾಮುಖ್ಯತೆಯನ್ನು ನಿಮ್ಮ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಕೊಡ್ಬೇಕಾಗಿರೋದು ನಿಮ್ಮ ಕರ್ತವ್ಯ, ಹಾಗೆ ನಮ್ಮೆಲ್ಲರ ಕರ್ತವ್ಯ. ಈ ಒಂದು ವಿಡಿಯೋಕ್ಕೆ ನಿಮ್ಮ ಒಂದು ಲೈಕ್ ಇರಲಿ, ಹಾಗೆಯೇ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗಿದ್ರೆ ನಾವು ತಡ ಮಾಡಲಾರ್ದಂಗೆ ಭಾಷಣವನ್ನು ನೋಡೋಣ. ಲೆಟ್ ಸ್ಟಾರ್ಟ್. ಓಕೆ, ಫಸ್ಟ್ ನೋಡಿ, ನೀವು ಯಾವಾಗಲೂ ಕೂಡ ನಾವು ಭಾಷಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ನಾವು ಯಾವ ರೀತಿಯಾಗಿ ಶುರು ಮಾಡಬೇಕು ನೋಡೋಣ. ಮೊದಲನೇದಾಗಿ, ಈ ಒಂದು ವೇದಿಕೆಯನ್ನು ಅಲಂಕರಿಸಿರುವ ಸಭಾಧ್ಯಕ್ಷರೇ, ನನ್ನ ಗೌರವಾನ್ವಿತ ಶಿಕ್ಷಕರೇ, ಪೋಷಕರೇ ಮತ್ತು ಆತ್ಮೀಯ ಸಹಪಾಠಿಗಳೇ, ತಮಗೆಲ್ಲರಿಗೂ ಕೂಡ ಶುಭೋದಯ. ಹಾಗೆಯೇ ಈ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯ. ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಇಂದು ನಾವೆಲ್ಲರೂ ಸೇರಿದ್ದೇವೆ. ಈ ದಿನವು ಭಾರತೀಯರೆಲ್ಲರಿಗೂ ಸಡಗರ ಸಂಭ್ರಮದ ದಿನ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗೆಯೇ ಈ ದಿನವು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಹಲವು ವರ್ಷಗಳ ಕಠಿಣ ಹೋರಾಟದ ಒಂದು ಫಲ. ಅವರು ತಮ್ಮ ರಕ್ತ, ಬಲಿದಾನ, ಶ್ರಮ ಹಾಗೂ ತಮ್ಮವರಿಂದಾದಂತಹ ತಿರಸ್ಕಾರಗಳ ಕಹಿಯನ್ನೆಲ್ಲ ಉಂಡು ನಮಗೆ ಬೆಲ್ಲದ ಸವಿಯನ್ನು ಹಂಚಿ ಹೊರನಡೆದಂತಹ ಶ್ರೇಷ್ಠ ವ್ಯಕ್ತಿಗಳು ಆ ಒಂದು ಜೀವಿಗಳು. ತಾವು ಅತಂತ್ರವಾಗಿ ಬದುಕಿ ನಮ್ಮನ್ನು ಸ್ವತಂತ್ರವಾಗಿ ಬದುಕಲು ಅನುವು ಮಾಡಿಕೊಟ್ಟಂತಹ ಪುಣ್ಯಾತ್ಮರು ಆ ಮಹಾನ್ ವ್ಯಕ್ತಿಗಳು. ಹಾಗೆಯೇ ಸ್ವತಂತ್ರ ಹಾಗೂ ಸಮಾನತೆಗಳಿಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಎಂಬ ಒಂದು ನಂಬಿಕೆಯಿಂದ ತಮ್ಮ ರಕ್ತ ಬಸಿದಂತಹ ಸಾವಿರಾರು ವೀರ ಸೇನಾನಿಗಳ ಒಂದು ಸ್ಮರಿಸುವ ಶುಭಗಳಿಗೆ ಈ ಒಂದು ಸಂದರ್ಭ ನನಗೆ ತುಂಬಾ ಖುಷಿಯನ್ನು ತಂದುಕೊಟ್ಟಿದೆ. ಹಾಗೆಯೇ ಇತಿಹಾಸದ ಪುಟಗಳಿಂದ ಅವರನ್ನು ನಿಮ್ಮೆದುರು ಪ್ರಸ್ತುತಪಡಿಸ್ತಕ್ಕಂತಹ ಒಂದು ಸದವಕಾಶ ನನ್ನದಾಗಿದೆ. ಹಾಗೆಯೇ ಸ್ವತಂತ್ರದ ಕಿಡಿ ಹಚ್ಚಿದಂತಹ ಮಂಗಳ ಪಾಂಡೆ 1857ರಲ್ಲಿ ತಮ್ಮ ಎದೆಗಳನ್ನು ಗುರಾಣಿ ಮಾಡಿ ಬ್ರಿಟಿಷರ ತುಪಾಕಿಗಳಿಗೆ ಜಗ್ಗದೆ ಬಗ್ಗದೆ ಮುನ್ನುಗ್ಗಿದಂತಹ ತ್ಯಾತ ಟೋಪಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಮುಂತಾದವರನ್ನು ಸ್ಮರಿಸದಿರಲು ಹೇಗೆ ತಾನೇ ಸಾಧ್ಯ? ಬ್ರಿಟಿಷ್ ಪಾರ್ಲಿಮೆಂಟ್ ಮೇಲೆ ಬಾಂಬ್ ದಾಳಿ ಮಾಡಿದಂತಹ ಭಾರತೀಯರ ಧೈರ್ಯ, ಕಿಚ್ಚನ್ನು, ಹಾಗೆಯೇ ಅವರಿಗೆ ಮನಮುಟ್ಟಿಸಿದಂತಹ ಭಗತ್ ಸಿಂಗರನ್ನು, ರಾಜ್ಗುರು ಹಾಗೂ ಸುಖದೇವರನ್ನು ಮರೆಯಲು ಹೇಗೆ ತಾನೇ ಸಾಧ್ಯ? ಹಾಗೆಯೇ ನಂತರ ಅನೇಕ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯವನ್ನು ಪಡೆಯಲು ತಮ್ಮ ಇಡೀ ಜೀವನವನ್ನು ಮುಡಿಪಿಟ್ಟರು. ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್, ರಾಣಿ ಲಕ್ಷ್ಮೀಬಾಯಿ, ಚಂದ್ರಶೇಖರ್ ಆಜಾದ್, ಅಶ್ಫಾಕುಲ್ಲಾ ಖಾನ್, ಬಾಲ್ ಗಂಗಾಧರ್ ತಿಲಕ್, ವಲ್ಲಭಭಾಯಿ ಪಟೇಲ್, ಮಂಗಲ್ ಪಾಂಡೆ, ತಾತ್ಯಾ ಟೋಪೆ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಉಧಮ್ ಸಿಂಗ್ ಇವರೆಲ್ಲರನ್ನ ಮರೆಯಲು ನಿಮ್ಮಿಂದ ಸಾಧ್ಯವೇ? ನಮ್ಮ ದೇಶಕ್ಕಾಗಿ ಹೋರಾಡಿದ್ದಕ್ಕಾಗಿ ಪ್ರಾಣ ಕಳೆದುಕೊಂಡಂತಹ ಗೋಪಾಲ್ ಕೃಷ್ಣ ಗೋಖಲೆ, ಸರೋಜಿನಿ ನಾಯ್ಡು, ಮದನ್ ಲಾಲ್ ಧಿಂಗ್ರಾ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರ ಎಲ್ಲ ಹೋರಾಟಗಳನ್ನು ನಾವು ಹೇಗೆ ನಿರ್ಲಕ್ಷಿಸಬಹುದೇ? ಹಾಗೆಯೇ ಗಾಂಧೀಜಿಯವರು ಭಾರತೀಯರಿಗೆ ಅಹಿಂಸೆಯ ದೊಡ್ಡ ಪಾಠವನ್ನು ಕಲಿಸಿದಂತಹ ಮಹಾನ್ ಭಾರತೀಯ ನಾಯಕರು ಅಂತಲೇ ಹೇಳ್ಬೋದು. ಅಂತಿಮವಾಗಿ ಇಷ್ಟು ವರ್ಷಗಳ ಹೋರಾಟ ಮತ್ತು ತ್ಯಾಗ 1947ರ ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರೆತಾಗ ಮಾತ್ರ ಕೊನೆಗೊಂಡಿತು. ನಾವು ತುಂಬ ಅದೃಷ್ಟವಂತರು ಅಂತಲೇ ಹೇಳ್ಬೋದು.
ನಮ್ಮ ಪೂರ್ವಜರು ನಮಗೆ ಬ್ರಿಟಿಷರಿಂದ ಅವರ ಕೈಯಲ್ಲಿ ಕಪಿಮುಷ್ಟಿಯಿಂದ ನಮ್ಮ ದೇಶವನ್ನು ಬಿಡುಗಡೆಗೊಳಿಸಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ತಂತ್ರಜ್ಞಾನ, ಶಿಕ್ಷಣ, ಕ್ರೀಡೆ, ಹಣಕಾಸು ಕ್ಷೇತ್ರದಲ್ಲಿ ಭಾರತ ಅತ್ಯಂತ ವೇಗವಾಗಿ ಶೀಘ್ರಗತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ಒಲಿಂಪಿಕ್ಸ್, ಕಾಮನ್ವೆಲ್ತ್ ಕ್ರೀಡಾಕೂಟಗಳು ಮತ್ತು ಏಷ್ಯನ್ ಆಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದೆ, ಭಾಗವಹಿಸ್ತಾ ಇದೆ. ಅದರ ಮೂಲಕ ಭಾರತೀಯರು ಒಂದು ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ, ದಿಟ್ಟ ಹೆಜ್ಜೆಯನ್ನು ಅವರು ಇಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಸರ್ಕಾರವನ್ನು ಆಯ್ಕೆ ಮಾಡೋದಕ್ಕೆ ನಮಗೆ ಸಂಪೂರ್ಣವಾದಂತಹ ಹಕ್ಕುಗಳನ್ನು ನಮಗೆ ಒದಗಿಸ್ಕೊಟ್ಟಿದ್ದಾರೆ. ಹಾಗೆಯೇ ನಾವು ವಿಶ್ವದ ಅತೀ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂತಹ ಒಂದು ಪ್ರಜಾಪ್ರಭುತ್ವ ನಮ್ಮಲ್ಲಿ ಇದೆ. ಅಂತಹ ರಾಷ್ಟ್ರ ನಮ್ಮದು. ಹೌದು, ನಾವು ಸ್ವತಂತ್ರರು ಮತ್ತು ಸಂಪೂರ್ಣ ಸ್ವತಂತ್ರವನ್ನು ಹೊಂದಿದ್ದೇವೆ. ಆದರೆ ಭಾರತದ ಬಗೆಗಿನ ಜವಾಬ್ದಾರಿಗಳಿಂದ ಮುಕ್ತರಾಗಿಲ್ಲವೆಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗೆಯೇ ನಾವು ಸದಾ ಜಾಗರೂಕರಾಗಿ ದೇಶ ಸೇವೆಯನ್ನು ಮಾಡಬೇಕು. ದೇಶ ಸೇವೆಯನ್ನು ನಮ್ಮಿಂದಲೇ ಆರಂಭವನ್ನು ಮಾಡೋಕ್ಕೆ ಶುರು ಮಾಡಬೇಕು. ಹಾಗಿದ್ರೆ ಫ್ರೆಂಡ್ಸ್, ಇಲ್ಲಿವರೆಗೂ ಕೂಡ ನಾವು ಸ್ವಾತಂತ್ರ್ಯ ಒಂದು ದಿನಾಚರಣೆಯ ಭಾಷಣವನ್ನು ಚಿಕ್ಕದಾಗಿ, ಚೊಕ್ಕವಾಗಿ, ಅಚ್ಚುಕಟ್ಟಾಗಿ ತಿಳ್ಕೊಂಡಿದ್ದೇವೆ. ಈ ಒಂದು ಭಾಷಣವನ್ನು ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ವಂದನೆಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಭಾರತ್ ಮಾತೆ, ವಂದೇ ಮಾತರಂ. ಬಾಯ್.